ಚಾಂದಿನಿ ಮನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಾಳೆ ದಿಂಡಿನ ಪಲ್ಯ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವರ್ಷಕ್ಕೊಂದ್ಸಲನಾದ್ರೂ ಬಾಳೆ ದಿಂಡಿನ ಪಲ್ಯನ ತಿನ್ನಬೇಕು. ಬಾಳೆ ದಿಂಡಿನ ಪಲ್ಯ ಮಾಡಲು ಏನೇನು ಬೇಕು ನೋಡೋಣ ಬನ್ನಿ. ಈರುಳ್ಳಿ, ಟೊಮೊಟೊ, ಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು ಮತ್ತು ಬಟಾಣಿಕಾಳು ಕಡಲೆಕಾಳನ್ನ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. ಬಾಳೆ ದಿಂಡನ್ನ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಎತ್ತಿಟ್ಕೋಬೇಕು. ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಕಾದ್ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಮಸಾಲೆನ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕೋತೀನಿ. ಈರುಳ್ಳಿನ ಅರ್ಧ ಹಾಕ್ಕೊಂಡು ಅರ್ಧ ಒಗ್ಗರಣೆಗೆ ಎತ್ತಿಟ್ಕೋತೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ 1 ನಿಮಿಷ. ಟೊಮೊಟೊ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಮಸಾಲೆನ ಎಣ್ಣೆಲಿ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೇ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಅಷ್ಟು ರುಚಿಯಾಗಿರಲ್ಲ. ಅದಕ್ಕೆ ನಾನು ಎಲ್ಲ ಮಸಾಲೆನೂ ಫ್ರೈ ಮಾಡ್ಕೋತೀನಿ. ನೋಡಿ, ಸ್ವಲ್ಪ ಫ್ರೈ ಆಗಿದೆ ಟೊಮೊಟೊ. ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ. ಈಗ ಫ್ರೈ ಆದಮೇಲೆ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಡಬೇಡಿ, ಬೇಗ ಕಪ್ಪಗಾಗುತ್ತೆ. ಕಾಯಿ ತುರಿನೂ ಹೀಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೀಗ ಸಾಂಬಾರು ಸೊಪ್ಪು ಹಾಕೋತೀನಿ. ಸಾಂಬಾರು ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಫ್ರೈ ಆದಮೇಲೆ ನಾನು ಇದಕ್ಕೆ 1 ಸ್ಪೂನ್ ಖಾರ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿನ ಸೇರಿಸ್ಕೋತೀನಿ. 1 ಸ್ಪೂನ್ ಖಾರ ಪುಡಿ ಹಾಕೋತಾ ಇದ್ದೀನಿ. 2 ಸ್ಪೂನ್ ಧನಿಯಾ ಪುಡಿ ಹಾಕೋತೀನಿ. ಧನಿಯಾ ಪುಡಿನ ಸಾಂಬಾರು ಪುಡಿ ಅಂತಲೂ ಕರೀತಾರೆ. ನೋಡಿ, 2 ಸ್ಪೂನ್ ಹಾಕೋತಾ ಇದ್ದೀನಿ. ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎತ್ತಿಡಬೇಕು. ಜಾಸ್ತಿ ಫ್ರೈ ಮಾಡೋಂಗಿಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಸ್ವಲ್ಪ ಬೆಚ್ಚಗಾದ್ಮೇಲೆ ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಳ್ಳಿ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಕುಕ್ಕರ್ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಅರ್ಧ ಈರುಳ್ಳಿನ ಇಟ್ಕೊಂಡಿದ್ವಲ್ಲ, ಆ ಈರುಳ್ಳಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬಾಳೆ ದಿಂಡಿನ ಸಣ್ಣಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನ ನಾನಿವಾಗ ಹಾಕೋತಾ ಇದ್ದೀನಿ. ನೀರಲ್ಲಿ ಇಡಲಿಲ್ಲ ಅಂದರೆ ಬಾಳೆ ದಿಂಡನ್ನ ಬೇಗ ಕಪ್ಪಾಗ್ಬಿಡುತ್ತೆ. ಕಟ್ ಮಾಡಿ ನೀರಿಗೆ ಹಾಕೋಬೇಕು. ಮತ್ತು ಇದು ಕಟ್ ಮಾಡುವಾಗ ನಾರು ಬರುತ್ತೆ, ಆ ನಾರನ್ನ ತೆಗಿತಾ ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಫುಲ್ ಪಲ್ಯ ಪೂರ್ತಿ ನಾರಿರುತ್ತೆ. ಕಟ್ ಮಾಡುವಾಗಲೇ ನಾರು ಬರುತ್ತೆ, ಕೈಲಿ ಸುತ್ಕೋಬೇಕು. ನಾರನ್ನ ಸುತ್ಕೊಂಡು ಕಟ್ ಮಾಡ್ಕೋಬೇಕು. ಮತ್ತು 1/4 ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೇ ಪಲ್ಯ ಚೆನ್ನಾಗಿ ರುಚಿಯಾಗಿರುತ್ತೆ. ಕೈ ಬಿಡ್ದೇ ಆಡಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ, 10 ನಿಮಿಷ ಆದಮೇಲೆ ಹೇಗೆ ಫ್ರೈ ಆಗಿದೆ. ಈ ಥರ ಫ್ರೈ ಆದಮೇಲೆ ಕಡಲೆಕಾಳು ಬಟಾಣಿಕಾಳನ್ನ ನೆನೆಸಿಟ್ಟಿದ್ನಲ್ಲ, ಅದನ್ನ ಇವಾಗ ಹಾಕೋತಾ ಇದ್ದೀನಿ. ಹಾಕೋಬಿಟ್ಟು ಮಸಾಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ತಣ್ಣಗಾದ್ಮೇಲೆ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಜಾರಲ್ಲಿ ಸ್ವಲ್ಪ ನೀರು ಇದು ಅಲ್ಲಾಡಿಸಿ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 10 ನಿಮಿಷ ಫ್ರೈ ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಈಗಲೇ ಉಪ್ಪು ಎಷ್ಟು ಬೇಕೋ ಅದನ್ನ ನೋಡಿಕೊಂಡು ರುಚಿನ ನೀವು ಉಪ್ಪನ್ನ ಹಾಕೋಬೋದು. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಗೊಜ್ಜು ಥರ ಮಾಡ್ಕೋತಾ ಇದ್ದೀನಿ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಎಲ್ಲದಕ್ಕೂ ಆಗೋ ಥರ.
ಇಷ್ಟು ನೀರು ಹಾಕೊಂಡ್ಮೇಲೆ ರುಚಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ನೀವು. ಉಪ್ಪು ಹಾಕಿದ್ಮೇಲೆ ಒಂದು ಮಿಕ್ಸ್ ಮಾಡಿಕೊಂಡು ನೋಡಿ, ಇಷ್ಟು ನೀರು ಸಾಕು. ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ಹೊಡೆಸ್ಕೊಳ್ಳಿ. 2 ವಿಷಲ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಲಿಡ್ನ ಓಪನ್ ಮಾಡಿ. ನೋಡಿ, ಪಲ್ಯ ರೆಡಿಯಾಗಿದೆ. ದೋಸೆ ಜೊತೆನಾದರೂ ತಿನ್ಬೋದು, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ನೀವು ಯಾವುದ್ರ ಜೊತೆನಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಪಲ್ಯ, ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲರೂ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಿ, ಹಾಗೂ ಒಂದು ಲೈಕ್ ಕೂಡ ಮಾಡಿ.